ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. 4 ದುರ್ಮರಣ ಸಂಭವಿಸಿದೆ. ಇದು ಹಾವೇರಿಯ ಬಳಿ ನಡೆದಿರುವಂಥದ್ದು ಭೀಕರ ಅಪಘಾತ. ಕಾರ್ನಲ್ಲಿದ್ದವರು ಅವನು ಓವರ್ಟೇಕ್ ಮಾಡೋಕ್ಕೂ ಅಲ್ಲ, ಇದಾಗಿರುವಂಥದ್ದು ಅವನ ನಿಯಂತ್ರಣ ತಪ್ಪಿ ಇನ್ನೊಂದು ಬದಿಗೆ ಹೋಗಿ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಕಾರ್ನಲ್ಲಿದ್ದಂಥ 4 ಸಾವನ್ನಪ್ಪಿರುವಂಥ ಘಟನೆ ಇದೆ. ತಡಸ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಶಿಗ್ಗಾವಿಯ ಬಳಿ ಹಾವೇರಿಯಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇದ್ದಂಥ ಕಾರು ಮೃತದೇಹಗಳನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾವೇರಿಯ ಶಿಗ್ಗಾವಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದಂಥ 4 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವೇಗವಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಡಿವೈಡರ್ನ ದಾಟ್ಕೊಂಡು ಪಕ್ಕದಲ್ಲಿದ್ದಂಥ ಇನ್ನೊಂದು ಕಾರಿಗೆ ಹೋಗಿ ಡಿಕ್ಕಿಯನ್ನು ಹೊಡೆದಿದ್ದಾರೆ. ನಿಯಂತ್ರಣ ತಪ್ಪಿ ಆಗಿರುವಂಥದ್ದು. ಅದಕ್ಕೆ ಅತಿ ವೇಗ ಅಪಘಾತಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ವೇಗವಾಗಿ ಹೋಗಬಾರ್ದು, ನೀವು ಕಡಿಮೆ ವೇಗದಲ್ಲಿದ್ದರೆ ನಿಯಂತ್ರಣಕ್ಕಾದರೂ ಬರುತ್ತೆ. ಈಗ ಸಾವಿಗೆ ಹೊಣೆ ಯಾರು ಹಾಕಿದ್ದಾಗ ಅವರ ಕಾರು ಚಾಲಕರು. ಈ ಡಿಸೆಂಬರ್ ಬಂದರೆ ಸಾಕು, ಇಂಥದ್ದೇ ಅಪಘಾತಗಳ ವರದಿಗಳು ಸಿಕ್ಕಾಪಟ್ಟೆ ಬರುತ್ತಪ್ಪ. ಬರೀ ಸಾವುಗಳದ್ದೇ ಬರುತ್ತೆ ಡಿಸೆಂಬರ್ ಆದ ತಕ್ಷಣ. ಭಾಳ ಸಂಕಟ ಆಗುತ್ತೆ ಇವುಗಳನ್ನೆಲ್ಲ ನೋಡಿದಾಗ. ನನ್ನ ಸಹೋದ್ಯೋಗಿ ಈಗ ಪಕಿರಿಯ ಗಣಾಚಾರಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪಕಿರಿಯ ಭೀಕರ ಅಪಘಾತ ಸಂಭವಿಸಿದೆ, 4 ದುರ್ಮರಣ ಆಗಿದೆ. ಈ ಅಪಘಾತಕ್ಕೆ ನಿಖರವಾದಂಥ ಕಾರಣ ಏನು ಅನ್ನುವಂಥದ್ದನ್ನು ಏನಾದರೂ ಹೇಳ್ತಾ ಇದ್ದಾರಾ? ಖಂಡಿತವಾಗ್ಲೂ ಅರವಿಂದ್, ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತಗಳು ಹೆಚ್ಚಾಗ್ತಿರುವಂತದ್ದು. ಮೊನ್ನೆ ಕೂಡ 6 ಜನರು ಸಾವನ್ನಪ್ಪಿರುವಂತದ್ದು. ಆ ಘಟನೆ ಮಾಸುವ ಮುನ್ನವೇ ಈಗಾಗಲೇ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ತಡಸ ಕ್ರಾಸ್ ಬಳಿ ಕಾರು ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಮತ್ತೆ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ 4 ಜನರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಅದರಲ್ಲಿ 12 ವರ್ಷದ ಧನ್ವೀರ್ ಅನ್ನೋ ಬಾಲಕ ಕೂಡ ಅಸುನೀಗಿರುವಂತದ್ದು. 2 ಜನರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. 4 ಜನರು ಕೂಡ ಏನು ಇಬ್ಬರು ಬೆಂಗಳೂರು ಮೂಲದವರು, ಇನ್ನೂ ಇಬ್ಬರು ಹರಿಹರ ಮೂಲದವರು, ಅಂದ್ರೆ ಒಂದೇ ಕುಟುಂಬದವರು ಪ್ರವಾಸಕ್ಕೆ ಹೊರಟಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅಂದ್ರೆ ವೇಗವಾಗಿರ್ತವೆ ಹೈವೇ ಅಂತಂದ್ರೆ ಸ್ವಲ್ಪ ಡಿವೈಡರ್ಗೆ ಬಡಿದ್ರೆ ಸಾಕು ದೊಡ್ಡ ಅನಾಹುತಗಳು ಸಹ ಸಂಭವಿಸುವಂತದ್ದು. ಸ್ಥಳಕ್ಕೆ ಹಾವೇರಿ ಎಸ್ಪಿ ಅಂಶಕುಮಾರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನೀಡಿರುವಂತದ್ದು. ರೋಡ್ ಡಿವೈಡರ್ನ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಮುಂಬರುವಂತಹ ಗಾಡಿಗೆ ಡಿಕ್ಕಿ ಹೊಡೆದು 2 ಗಾಡಿಗೂ ಕೂಡ ಸಂಪೂರ್ಣವಾಗಿ ನುಜ್ಜು ಆಗಿರುವಂತದ್ದು. 4 ಜನರನ್ನ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ಗೆ ಮೃತದೇಹವನ್ನ ರವಾನೆ ಮಾಡಿರುವಂತದ್ದು. ಅರುಣ್, ಇದರಲ್ಲಿ ಸಾವನ್ನಪ್ಪಿರುವಂಥವರ ಹೆಸರು ಈಗ ಕೇಳಿ ಬರ್ತಾ ಇದರಲ್ಲಿ 11 ವರ್ಷದ ಬಾಲಕ ಕೂಡ ಸಾವನ್ನಪ್ಪಿರುವಂಥ ವರದಿ ಬರ್ತಾ ಇದೆ. ಶಿಗ್ಗಾವಿ ಬಳಿಯ ತಡಸ್ ನೀರಲ್ಗಿ ಗ್ರಾಮದ ಬಳಿ ಆಗಿರುವಂಥ ಭೀಕರ ಅಪಘಾತ. ಇದರಲ್ಲಿ ಚಾಮರಾಜಪೇಟೆಯವರು ಜೊತೆಗೆ ಬೆಂಗಳೂರಿನವರು ಹೀಗೆ ಒಟ್ಟು 4 ಜನ ಸಾವನ್ನಪ್ಪಿದ್ದಾರೆ. 11 ವರ್ಷದ ಬಾಲಕ ಕೂಡ ಅದರಲ್ಲಿ ಸಾವನ್ನಪ್ಪಿರೋದು ಭಾಳ ಸಂಕಟವನ್ನು ಉಂಟು ಮಾಡುತ್ತೆ. ಮೃತದೇಹಗಳನ್ನು ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೂ ಕೂಡ ರವಾನೆಯನ್ನು ಮಾಡಿದ್ದಾರೆ. ಆ ಭೀಕರತೆ ಹೇಗಿದೆ ಅಂತ ನೋಡ್ಕೊಳ್ಳಿ. ಅತಿ ವೇಗ ಈ ಅಪಘಾತಗಳಿಗೆ ಕಾರಣವಾಗುತ್ತೆ ಅಂತ ಎಷ್ಟೇ ಹೇಳಿದರೂ ಸಹ ರೋಡ್ ಖಾಲಿ ಇದೆ ಅಂತೇಳಿ ಅವ್ರು ಪಾಡಿಗೆ ಹೋಗ್ತಾ ಇರ್ತಾರೆ. ಒಂದು ಕ್ಷಣ ಈ ಕಡೆಗೆ ಆ ಕಡೆಗೆ ಯಾಮಾರಿದರೆ ಸಾಕು, ನಿಯಂತ್ರಣ ತಪ್ಪಿದರೆ ಕಾರ್ ಎಲ್ಲೋ ಹೋಗಿ ಬಿದ್ದುಬಿಡುತ್ತೆ. ಹಾಗಾಗಿ ಗಾಡಿಯನ್ನು ಓಡಿಸುವಂಥ ಸಂದರ್ಭದಲ್ಲಿ ಅತಿ ವೇಗದಿಂದ ಓಡಿಸಬಾರ್ದು. ರೋಡ್ ಖಾಲಿ ಇದೆ ಅಂತ ಹೇಳ್ಬಿಟ್ರೂ ಆ ಸ್ಪೀಡಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಅದರ ಪರಿಣಾಮ ಇದೆ.